ಸಾಂಬ ಸದಾಶಿವನಾಗದಿದ್ದ 1:30 ಆಯ್ತು, 2 ಗಂಟೆ ಆಯ್ತು. ಪಾಪ ಇವು ಹಿಂಗ ಹೊಚ್ಕೊಂಡ ಕುಂತಾವು. ಉಂಡ ಮಕ್ಕೋಬೇಕಂತ ಇವು ಎರಡು ಪಾಪ 2 ಗಂಟೆ 2:30 ಆಯ್ತು. ಅಲ್ಲೇ ಕುಂತಲೆ ಹಿಂಗ ತುಗುಡ್ಸ್ಕೊಂತ ನಿದ್ದೆ ಹತ್ತಿ ಬಿಟ್ಟಿದ್ದು ನೋಡ್ರಿ. ನಿದ್ದೆ ಹತ್ತೋದೇ ತಡ ಹಿಂದಿನ ಬಾಗಲ್ದಾಗ ಹೋದ ಇವ. ಹಿಂದಿನ ಬಾಗಲ್ದಿಂದ ಹೋಗಿ ದನದ ಕೊಠಡಿ ಅಲ್ಲಿಂದ ಒಳಗೆ ಬಂದ. ಸೊಕಾಸ ಕಳ್ಳ ಬೆಕ್ಕಿನ ಹಾಗೆ ಒಳಗ ಬಂದ ಅಗಾರಕ್ಕೆ ಅಡಿಗೆ ಮನೆ ನುಗ್ಗಿದ್ ನೋಡ್ರಿ. ಇವನಿಗೇನು ಲೈಟ್ ಬೇಕಾಗಿಲ್ಲ, ಪ್ಲೇಟ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಮೊದ್ಲ ದೊಡ್ಡ ಭಿಕ್ಷಕಿವ ಆ ಪಾಯಸ ತಗೊಂಡ್ ನೋಡ್ರಿ. ಪಾಯಸದೊಳಗೆ ಹಾಲು ಹಾಕಿದ, ಕಲಿಸಿದ, ಮಸ್ತ್ ಕಲಿಸಿ ಹೊಡ್ಯಾಕತ್ ನೋಡ್ರಿ. 1 ನಿಮಿಷದೊಳಗೆ ಬೋಗಾಣಿನ ಕಾಲೇ ಅದು. ಬೋಗಾಣಿ ಕಾಲೇ ಮಾಡಿದ. ಅವ ಅನ್ಕೊಂಡ, ಈ ನನ್ನ ಮಕ್ಕಳು ಇಟ್ಟು ಕಾಡ್ಯಾಡ್ಸ್ಯಾರ, ನನಗ ಇದಕ್ಕೊಂದು ಏನ್ರ ಒಂದು ಉಪಾಯ ಮಾಡಿಸ್ಬೇಕಲ್ಲ. ಅಲ್ಲೇ ಹಿಂದೆ ದನದ ಕೊಠಡಿಗೆ ಹೋಗಿ ಸಗಣಿ ತಗೊಂಡ್ ನೋಡ್ರಿ. ಸಗಣಿ ತಗೊಂಡು ಆ ಪಾಯಸದೊಳಗೆ ಹಾಕಿದ. ಅಲ್ಲೇ ಗೋಮೂತ್ರ ತಗೊಂಡು ಲೋಟ ಹಾಲಿತ್ತಲ್ಲ ಅದ್ರೊಳಗಿಟ್ಟ. 2 ಇಟ್ಟು ಹೆಂಗೆ ತಂಗ ಮುಚ್ಚಿ ಸೊಕಾಸ ಹೋದ ನೋಡ್ರಿ. ಹೊಡ್ರಿ ಚಲೋ ಐತ ಪಾಯಸ ಒಳಗೆ ಅನ್ಕೊಂಡ ಬಂದ. ಅವ್ರೇ ಮಕ್ಕೊಂಡಿದ್ರು ಅಲ್ಲೇ ಬಾಗಲ್ದಾಗ ಬಂದು ಕುಂತ ನೋಡ್ರಿ. ಆ ತಟ್ಟೆ ಹಿಡ್ಕೊಂಡು ಭಜನೆ ಮಾಡಕತ್ತ. ಮತ್ ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ ಹೆಂಗ ಜೋರ್ ಅನ್ನಕತ್ತ ಅಂದ್ರ ಅವ್ 2 ಮಕ್ಕೊಂಡಿದ್ರು. ಎದ್ದು ಕುಂತು 5 ನಿಮಿಷ ಹೊಟ್ಟೆ ಸಿಕ್ಕಾಪಟ್ಟಿ ಹಸು ಆಗತ್ತಿತ್ತು ಪಾಪ ಅವಕ್ಕ. ಹೊಳ್ಳಿ ಇವ್ರನ್ನ ಎಬಿಸಿ ಅಡಿಗೆ ಮನೆಗೆ ಕಳಿಸ್ಬೇಕಲ್ಲ ಉಣ್ಣಾಕ. ಇವ ಜೋರ್ ಅಂದ, ಯಪ್ಪ ನನಗಂತೂ ನಿದ್ದೆ ಬರಾಕತ್ತಿತ್ತ ಅಂದ ಇವ. ನನಗಂತೂ ನಿದ್ದೆ ಬರಾಕತ್ತಿತ್ತ, ಮಕ್ಕೋತೀನಿ ನಾನಂತ ಹಿಂಗ ಮಕ್ಕೊಂಡು ಗೊರಕೆ ಹೊಡ್ಯಾಕ ಸ್ಟಾರ್ಟ್ ಮಾಡಿದ್ ನೋಡ್ರಿ. ಜೋರ್ ಗೊರಕೆ ಹೊಡ್ಯಾಕ ಸ್ಟಾರ್ಟ್ ಮಾಡಿದ. ಗೊರಕೆ ಹೊಡಿ ಸಪ್ಲಕ್ಕ ಈಕಿ ಅವ್ ಗಂಡ ಚಲೋ ಮಕ್ಕೊಂಡ್ ಬಿಟ್ಟಿದ್. ನಾವು ಊಟ ಗೀಟ ಏನೋ ಬೇಡ ಅಂತ ಈಕಿಗೆ ಪಾಪ ಹಸು ಆಗಿತ್ತು. ಗಂಟೆಗೆ ಎಬ್ಸಿದ್ಲ. ರೀ ಹೇಳ್ರಿ. ಅವಾಗ ಏನ ನೀ ಒಬ್ಬಕ್ಕೆ ಉಂಡು ಬಾ. ಅವಾಗ ಆಕೆ ಅಂದ್ಲು, ರೀ ಹೊಟ್ಟೆ ಹಸ್ಕೊಂಡು ಎಟ್ಟು ಹೇಳ್ತಿ, ಈಗ ಮುಕ್ಕೊಂಡ ನಾವು ಮತ್ತ ನಾಳೆ ಎದ್ನಂದ್ರ ಪಜಿತಿ ನಮ್ಗ, ಬರ್ರಿ ಬಡ ಉಣ್ಣೋನು. ಅವಾಗ ಆಯ್ತಂತ ಗಂಡ ಹಿಂಗೆ ಎದ್ದ ಲೈಟ್ ಹಚ್ಚಕ್ ಹೋಗ್ಕನ. ಲೈಟ್ ಹಚ್ಚಬೇಡ್ರಿ, ಎದ್ಗಿದನವ. ಲೈಟ್ ಹಚ್ಚಲಾರ್ದ ಅಡಿಗೆ ಮನೆ ನುಗ್ಗಿದು ನೋಡ್ರಿ. ಅಡಿಗೆ ಮನೆಯಾಗಾರ ಕಾಣೋಲ್ದಾಗಿತ್ತು ಅವನಿಗೆ. ಮೊದ್ಲ ನಿದ್ದಿಗನಾಗ ಎದ್ದಾನ. ಕಣ್ಣು ಮಂಜು ಆಗತ್ತಾವು. ಲೈಟ್ ಹಚ್ಬೇಕತ್ತ ಹೋಗ್ಕನ. ಲೈಟ್ ಹಚ್ಚಕ್ ಹೋಗ್ಬೇಡ್ರಿ, ಎದ್ಗಿದಾನ. ಅಲ್ಲಿನೂ ಲೈಟ್ ಹಚ್ಚಲಿಲ್ಲ ಅವು. ಹೋಗಿ ಮುಂದೆ ಹೋಗಿ ಪ್ಲೇಟರ್ ತಗೊಳಕ್ ಹೋಗ್ಕನ. ತಗೊಳಕ್ ಹೋಗ್ಬೇಡ್ರಿ, ಸಪ್ಲ ಆಗಿದಿತ್ತು ಅಂದ. ಆಕೆ ನೋಡ್ರಿ, ನೀವು ಸುಮ್ ಕೂಡ್ರಿ. ನೀವು ಆ ಗಂಡನ ಕೆಳಕ್ ಬಿಡಿಸಿದ್ಲು. ಸುಮ್ ಕೂಡ್ರಿ ನೀವು ಕೆಳಕ, ನಾನೆಲ್ಲ ತಂದು ಇಡ್ತೀನಿ. ಹಾಗಾಕ ಬೊಗಾಣಿ ತೊಗೊಂಡ್ ನೋಡ್ರಿ. ಎದ್ರ ಬೊಗಾಣಿ? ತಗೊಂಡಿಟ್ಲು. ಆಮೇಲೆ ಲೋಟ ತಗೊಂಡ್ಲು. ಎದ್ರ ಲೋಟ? ಅದನ್ನು ತಗೊಂಡಿಟ್ಲು. ಆ ಬೊಗಾಣಿ ಒಳಗೆ ಹಾಕಿದ್ಲು. ಏನ್ ಹಾಕಿದ್ಲು? ಅದನ್ನ ಹಾಕಿದ್ಲು. ಮಸ್ತ್ ಕಲಿಸಿದ್ಲು ನೋಡ್ರಿ. ಗಂಡ ಮುಂದ ಕೂತಿದ್ದ. ಏನ ಇದು ಹಿಂಗೆ ವಾಸ ಬರಾಕತ್ತಿತ್ತು. ಮತ್ತ ಮಾಡಿಟ್ಟ 4-5 ತಾಸು ಆಯ್ತು. ಮತ್ತೆ ಸಗಣಿ ವಾಸ ಬರ್ಲಾರ್ದ ಮತ್ತೇನು ವಾಸ ಬರ್ದ. ಸುಮ್ ಕೂಡ್ರಿ ಅಂದ್ಲಕ್ಕಿ. ಕಲಿಸಿದ್ಲು ನೋಡ್ರಿ. ಮಸ್ತ್ ಕಲಿಸಿ ಅಕ್ಕಿ ಹಿಂಗ ತಗೊಂಡ್ಲು. ರೀ ಉಂಡ್ರಿ. ವಲ್ಯವ ನಾನು ಸಗಣಿ ವಾಸ ಬರಾಕತ್ತಿದ್ದು. ಸುಮ್ ಉಂಡ್ರಿ. ಇಟ್ಟು 5-6 ತಾಸು ಆತ. ಮತ್ತೆ ಸಗಣಿ ವಾಸ ಬರ್ಲಾರ್ದ ಮತ್ತೇನು ಬರ್ದ. ಸುಮ್ ಉಂಡ್ರಿ. ಅವಾಗ ಗಂಡ ಹಿಂಗಡ್ದ. ಇದೇನ ಇದು ಸಗಣಿ ಹೆಂಗ ಹತ್ತಕತ್ತಲ್ಲ ಕೈಗೆ. ಸುಮ್ ಉಂತೀರ ಇಲ್ಲಿ ತಡ್ರಿ, ನೀವು ಉಣ್ಣಂಗಿಲ್ ತಡಿ ಅಂತ ಹಿಂಗ ತಗೊಂಡಕ್ಕೆ ಹಿಂಗ ಬಾಯಕ್ ಗಂಡಕ್ಕೆ ತುರುಕಿ ಬಿಟ್ಲು ನೋಡ್ರಿ. 4 ದಿನ ಬರೀ ವಾಂತಿ ಮಾಡ್ಕೋದ್ರೊಳಗೆ ಇದ್ದ. ಒಂದು ತುತ್ತು ಸುಮ್ಮ ಕೊಟ್ಟ ಬಿಟ್ಟಿದ್ರ ಸಗಣಿ ತಿನ್ನೋ ಪರಿಸ್ಥಿತಿ ಬರ್ತಿತ್ತು ಅಂತ ತಿರ್ಗಾಡ್ಕೊಂತ ಅವರಿಗೆ ಯಾವರ ಮನೆ ಒಳಗೆ ಪ್ರವೇಶ ಮಾಡಬೇಕು, ಯಾವ ಮನೆ ಒಳಗೆ ಹೋಗಬೇಕು ಅಂದ್ರೆ ಅವ್ರಿಗೆ ಆ ಮನೆಗೆ ಹೋಗ್ಬೇಕನ್ಸಿದ್ರೆ ಹೋಗ್ತಿದ್ರು, ಇಲ್ಲಕಂದ ಇಲ್ಲ. ನಾಗಲಿಂಗ ಅಜ್ಜವ್ರು ನೋಡ್ರಿ, ಯಾವ ಮನೆ ಒಳಗೆ ಭಕ್ತಿ ಇಲ್ಲ ಆ ಮನೆ ಒಳಗೆ ಭಕ್ತಿ ಮೂಡಿಸೋ ಸಲುವಾಗಿ ಹೋಗ್ತಿದ್ರು. ಯಾವ ಮನೆ ದುಃಖದೊಳಗೆ ಮುಳುಗಿ ಹೋಗೈತ, ಕಣ್ಣೀರು ಹಾಕಾಕತ್ತೈತ
ಆ ಕಣ್ಣೀರು ಒರೆಸೋದಕ್ಕೆ ಹೋಗ್ತಿದ್ರು. ಎರಡೇ ಸಂದರ್ಭದೊಳಗೆ ಹೋಗ್ತಿದ್ರು ಅವರು. ಒಂದು ಭಕ್ತಿಯನ್ನು ಮೂಡಿಸುವ ಸಲುವಾಗಿ, ಇನ್ನೊಂದು ದುಃಖವನ್ನು ಒರೆಸುವ ಸಲುವಾಗಿ. ಸಂತೋಷದೊಳಗಿದ್ದಾಗ, ಒಂದಿಷ್ಟು ಸುಖದೊಳಗಿದ್ದಾಗ ನಾಗಲಿಂಗಜ್ಜವರು ಹೋಗ್ತಿದ್ದಲ್ಲ. ನೋಡ್ರಿ, ನಾಗಲಿಂಗ ಒಬ್ಬ ಮಹಾತ್ಮ, ಯೋಗಿ, ತಪಸ್ವಿ ಮಾಡಬೇಕಾಗಿರುವಂಥ ಕಾರ್ಯನೇ ಇದು. ಯಾರ ಮನಸ್ಸು ಸ್ವಲ್ಪ ನೊಂದಾವ, ಯಾರ ಮನಸ್ಸು ಸ್ವಲ್ಪ ಹದಗೆಟ್ಟು ಹೋಗ್ಯಾವ, ಯಾರ ಮನಸ್ಸಿನೊಳಗೆ ಸ್ವಲ್ಪ ಅಲ್ಲೋಲ ಕಲ್ಲೋಲಗಳಾಗ್ಯಾವ, ಆ ಮನೆ ಒಳಗೆ ಹೋಗಿ, ಆ ಮನಸ್ಸುಗಳ ಒಳಗೆ ಹೋಗಿ ಆ ಮನಸ್ಸನ್ನು ಒಂದು ಸ್ವಲ್ಪ ಶಾಂತ ಮಾಡೋದು ಏನೈತಲ್ಲ, ಮಹಾತ್ಮ ಯೋಗಿಯ ಕರ್ತವ್ಯ ಅದು. ನೋಡ್ರಿ, ಈ ಹೊರಗಿನ ಈ ಆಡಂಬರದ ಈ ದೇಹವನ್ನು ಸ್ವಚ್ಛ ಮಾಡೋದಕ್ಕೆ ಒಂದು ಫ್ಯಾಕ್ಟ್ರಿ, ಸೋಪ್ ಅನ್ನುವಂಥ ಒಂದು ಫ್ಯಾಕ್ಟ್ರಿ ಇತ್ತು. ಅಂಗಡಿ ಒಳಗೆ ಹೋಗಿ ಒಂದು ಸೋಪ್ ಕೊಡ್ರಿ, ಮೈಗೆ ಹಚ್ಕೊಳ್ಳೋ ಸೋಪ್ ಕೊಡ್ರಿ ಅಂದ್ರೆ ಕೊಡ್ತಾರೆ ಅವರು. ನೀವು ತೊಗೊಂಡು ಬಂದು ಮೈ ತೊಳ್ಕೊಬೋದು. ತಲೆ ಹೊಲಸಾಯ್ತಂದ್ರೆ ತಲೆಗೂ ಒಂದು ಏನೈತ್ರಿ, ಶಾಂಪೂ ಐತು. ಮತ್ತು ತಲೆ ಕೂದಲು ಬೆಳ್ಳಗೆ ಹಾಕತ್ತು ಒಂದು ಅದಕ್ಕೆ ಒಂದು ಏನೈತ್ರಿ ಐತು. ಹಲ್ಲು ಹೋದು ಅಂದ್ರೆ ಅದಕ್ಕೊಂದು ಸಟ್ ಐತೈತೆ, ರೆಡಿ ಐತೈತೆ. ನೋಡ್ರಿ, ಹೊರಗಿನ ಈ ಆಡಂಬರದ ಹೊರಗಿನ ಈ ದೇಹವನ್ನು ಸ್ವಚ್ಛ ಮಾಡುವುದಕ್ಕೆ ಹಲವು ವಸ್ತುಗಳದಾವು. ಆ ವಸ್ತುಗಳನ್ನು ತಗೊಂಡು ಬಂದ್ವಿ ಅಂದ್ರೆ ಹೊರಗಿರುವಂಥ ದೇಹನೂ ಸ್ವಚ್ಛ ಆಕತ್ತ, ಹೊರಗೆ ಉಟ್ಟುಕೊಂಡಿರುವಂಥ ಬಟ್ಟೆನೂ ಸ್ವಚ್ಛ ಆಕತ್ತ. ಆದ್ರೆ ಒಳಗಿರುವಂಥ ಮನಸ್ಸನ್ನು ಸ್ವಚ್ಛ ಮಾಡ್ಬೇಕಂದ್ರೆ ಏನು ಬೇಕ್ರಿ? ಅದಕ್ಕೊಂದು ಎಲ್ಲರ ಫ್ಯಾಕ್ಟ್ರಿ ಐತೇನ್ರಿ, ಅದಕ್ಕೊಂದು ಸೋಪ್ ಐತೇನ? ಒಳಗೆ ಸ್ವಲ್ಪ ಸೋಪ್ ಹಾಕಿ, ಶಾಂಪೂ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಒಳಗೆ ಹಾಕಿದ್ರೆ ಏನ್ರ ಮನಸ್ಸು ಸ್ವಚ್ಛ ಆಗುತ್ತೇನ್ರಿ? ಎಲ್ಲರ ಅದಾವನ್ರಿ ಫ್ಯಾಕ್ಟ್ರಿ? ಇಲ್ಲವೇ ಇಲ್ಲ. ನೋಡ್ರಿ, ಒಳಗಿಂದ ಸ್ವಚ್ಛ ಮಾಡ್ಬೇಕಂದ್ರೆ ಇಂಥ ಅಧ್ಯಾತ್ಮದ ನವಲಗುಂದ ನಾಗಲಿಂಗ ಅಜ್ಜವರು ಪುರಾಣವನ್ನು ಕೇಳಿಬಿಟ್ರೆ ಅಂದ್ರೆ ಒಳಗಿನ ಮನಸ್ಸು ಸ್ವಚ್ಛ ಆಗ್ತದೆ ಅನ್ನೋದು ನೀವು ತಿಳ್ಕೊಳ್ಬೇಕು. ಇದೋ ಬದುಕಿನ ನಿಜವಾದ ಧರ್ಮ, ಮನಸ್ಸು ಸ್ವಚ್ಛ ಮಾಡೋದು ಈ ಪ್ರವಚನಗಳ. ನೋಡ್ರಿ, ಒಬ್ಬ ವ್ಯಕ್ತಿ ಹಿಂಗೆ ಹುಲ್ಲಿನ ಹೊರೆ ಹೊತ್ಕೊಂಡು ಹಿಂಗೆ ಹೊಂಟಿದ್ನಂತ. ಹೋಗುವಂಥ ಸಂದರ್ಭದೊಳಗೆ ಎದುರುಗಡೆ ಯಾರೂ ಇದ್ದಿದ್ದಿಲ್ಲ, ಭಾಳ ವಜ್ಜಾಗಿತ್ತು ಅದು. ಹುಲ್ಲಿನ ಹೊರೆ ಹೊತ್ಕೊಂಡು ಹೋಗುವಂಥ ಸಂದರ್ಭದೊಳಗೆ ಅದ ಹಳ್ಳಿ ಒಳಗೆ ಒಂದು ಬಸ್ ಹಿಂಗೆ ಹೊಂಟಿತ್ತು ಅವನ ಎದುರುಗಡೆ. ಬಸ್ ಹೋಗುವಾಗ ಕಂಡಕ್ಟರ್ ವಿಚಾರ ಮಾಡಿದ, ಹುಲ್ಲಿನ ಹೊರೆ ತಲೆ ಮೇಲೆ ಹೊತ್ಕೊಂಡು ಹೊಂಟಾನ, ಬಹಳ ದನ್ಕೊಂಡು ಹೊಂಟಾನ, ಒದ್ದಾಡ್ಕೊಂಡು ತೊಗೊಂಡು ಹೊಂಟಾನ ಅದನ್ನು. ಆ ಹುಲ್ಲಿನ ಹೊರೆ ಇನ್ನೊಂದು 2-3-4 ಕಿಲೋಮೀಟ್ರ್ ಆಗುತ್ತೆ ಊರು. ಅಲ್ಲಿ ತನಕ ಪಾಪ ತಲೆ ಮೇಲೆ ಹೊತ್ಕೊಂಡು ವಜ್ಜಿ ಹೊತ್ಕೊಂಡು ಹೋಗ್ಬೇಕು. ನಮ್ಮ ಬಸ್ ಒಳಗೆ ಅಲ್ಲಿ ತನಕ ಕೂಡಿಸ್ಕೊಂಡು ಹೋದ್ರೆ ಆಯ್ತು ಅಂತ ತಿಳ್ಕೊಂಡು ನಿಲ್ಲಿಸಿದ್ ನೋಡ್ರಿ. ಬಸ್ ನಿಲ್ಲಿಸಿ ಕರೆದ ಅವನು, ಬಾರ ಒಳಗೆ ಕೊಡುವ. ಒಳಗೆ ಕುಡಿಸಿ ತೊಗೊಂಡು ಹುಲ್ಲಿನ ಹೊರೆ ಒಳಗೆ ನೀವು ಬ್ಯಾಗೀಗ ಹಾಕ್ಕೊಂಡು ಬಸ್ ಒಳಗೆ ಹೊಂಟಿರ್ತೀರಿ, ಬ್ಯಾಗ್ ಹಾಕ್ಕೊಂಡು ಕೊಡ್ತೀರಿ ನೀವು. ಅದಕ್ಕೊಂದು ಮ್ಯಾಲೆ ಒಂದು ಮಾಡ್ಯಾರ ನೋಡ್ರಿ, ಬಸ್ ಮೇಲೆ ಅಲ್ಲಿ ಇಡ್ತೀರಿ ನೀವು. ಇರ್ಲಿಕ್ಕಂದ್ರೆ ಬಾಜು ಇಟ್ಕೋತೀರಿ, ಇರ್ಲಿಕ್ಕಂದ್ರೆ ತೊಡಿ ಮೇಲೆ ಇಟ್ಕೊಳ್ತೀರಿ. ಹಗರ್ ಇತ್ತಂದ್ರೆ, ಭಾಳ ವಜ್ಜಿ ಇತ್ತಂದ್ರೆ ಅದಕ್ಕೊಂದು ಟಿಕೆಟ್ ತೆಗೆಸ್ಕೊಂಡ್ಬಿಡ್ತೀರಿ ನೀವು. ಆದರೆ ನೋಡ್ರಿ, ಹುಲ್ಲಿನ ಹೊರೆ ಭಾಳ ವಜ್ಜಾಗತ್ತಂತ ಬಸ್ ಒಳಗೆ ಕೂಡಿಸ್ಕೊಂಡಾನ ಕಂಡಕ್ಟ್ರ್. ಆ ಬಸ್ ಹುಲ್ಲಿನ ಹೊರೆ ಕೆಳಗಿಳಿಸ್ಬೇಕು, ತಲೆ ಮೇಲೆ ಹೊತ್ಕೊಂಡು ಕೊಡ್ಬೇಕು. ಕೆಳಗಿಳಿಸ್ಬೇಕಲ್ಲ, ಭಾಳ ಶಾನೆ ಅದ್ರಿ ಬಿಡ್ರಿ. ಆದರೆ ನಿಮ್ಮಂಥ ಶಾನೆ ಅವನಿಗಿರಲಿಲ್ಲ. ಅಲ್ಲಿ ಹುಲ್ಲಿನ ಹೊರೆ ತಲೆ ಮೇಲೆ ಹೊತ್ಕೊಂಡು ಕೂತಿದ್ದಂತ ಅವ. ಹುಲ್ಲಿನ ಹೊರೆ ಹೊತ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಕೂತಾನ. ಬಸ್ ಕಂಡಕ್ಟರ್ ಅಂದ, ಓ ತಮ್ಮ, ನಿನಗೆ ಹುಲ್ಲಿನ ಹೊರೆ ತಲೆ ಮೇಲೆ ವಜ್ಜಾಗತ್ತಂತ ಮ್ಯಾಲೆ ಬಸ್ ಒಳಗೆ ಹತ್ತಿಸ್ಕೊಂಡು ಮ್ಯಾಲೆ ಕೂಡಿಸ್ಕೊಂಡ್ರೆ ನೀ ಏನೋ ಮಾರಾಯ ಹುಲ್ಲಿನ ಹೊರೆನ ತಲೆ ಮೇಲೆ ಹೊತ್ಕೊಂಡು ಕೂತಿಯಲ್ಲ ಅಂದ. ನೋಡ್ರಿ, ನಾವೆಲ್ಲ ಈ ಆಡಂಬರದ ಹೊರಗಿನ ಸಂಸಾರ ಅನ್ನುವಂಥ ಜಂಜಾಟವನ್ನು, ಹುಲ್ಲಿನ ಹೊರೆಯನ್ನು ತಲೆ ಮೇಲೆ ಹೊತ್ಕೊಂಡು ಕುಂತೀವಿ ನಾವು. ದುಃಖ, ನೋವು ಎಲ್ಲವನ್ನ ತಲೆ ಮೇಲೆ ಹೊತ್ಕೊಂಡು ವಜ್ಜಿ ಭಾರವನ್ನು ಹಾಕ್ಕೊಂಡು ಹೆಂಗೆ ಬದುಕು ಮಾಡಕತ್ತೀವಿ ಅಂದ್ರೆ ಬರೇ ಜಂಜಾಟದ ಬದುಕು, ಭಾಳ ಸ್ಪೀಡ್ ಬದುಕು ಮಾಡಕತ್ತೀವಿ. ಈ ಬದುಕು ಸ್ವಲ್ಪ ಹಗರ ಆಗಲಿ, ಭಾರ ಕಡಿಮೆ ಆಗಲಿ ಅಂತ ಕಮಿಟಿಯವ್ರು ಇಂಥ ಪ್ರವಚನ ಹಚ್ಕೊಂಡೆ ನಿಮ್ಮ ಹುಲ್ಲಿನ ಹೊರೆಯನ್ನು ಕೆಳಗಿಡುವಂಥ ಕೆಲಸವನ್ನು ಕಮಿಟಿಯವ್ರು ಮಾಡಕತ್ತಾರಲ್ರಿ. ಇದ ನೋಡ್ರಿ ಪ್ರವಚನ ಅಂದ್ರೆ. ನವಲಗುಂದ ನಾಗಲಿಂಗ ಅಜ್ಜನ ಪುರಾಣ ಅಂದ್ರೆ ಇದ. ನಾಗಲಿಂಗ ಅಜ್ಜ ಒಂದಿಷ್ಟು ಹುಲ್ಲಿನ ಹೊರೆಯನ್ನು ಇಳಿಸುವಂಥ ಕೆಲಸ ಮಾಡಿದ. ದೇವನೊಬ್ಬ ನಾಮ ಹಲವು, ದೇವರೊಬ್ಬನ ಅದಾನ. ನೋಡ್ರಿ, ಈ ನಾಡಿಗೆ ದೇವನೊಬ್ಬ ಅನ್ನುವಂಥ ಸಂದೇಶವನ್ನು ನಾಗಲಿಂಗ ಅಜ್ಜ ತಿಳಿಸಿಕೊಟ್ಟ. ನೋಡ್ರಿ, ಯಾವಾಗ ನಾಗಲಿಂಗ ಅಜ್ಜ ಹಿಂಗೆ ತಿರುಗಾಡ್ಕೊಂತ ಇಲ್ಲಿಂದ ಆ ಕಡೆ ಹೋದ್ ನೋಡ್ರಿ, ಕಲಬುರಗಿ ಭಾಗಕ್ಕೆ. ನಾನು ನಿನ್ನೆ ಹೇಳಿದೆ, ಭಾಳ ವಿಚಿತ್ರ ಪವಾಡ ನಾಗಲಿಂಗ ಅಜ್ಜನು.
ನೋಡ್ರಿ ಯಾವಾಗ ಕಲಬುರಗಿಗೆ ಹೋದ, ಅಲ್ಲೊಬ್ಳು ತಾಯಿ ಬಸಮ್ಮ ಅಂತ. ಆ ತಾಯಿ ಬಸಮ್ಮ ಮತ್ತು ಕಮಲವ್ವ ಅಂತ ಇಬ್ಬರು ಇದ್ರು. ಅವ್ರ ಮನೆ ಒಳಗೆ ನಾಗಲಿಂಗ ಅಜ್ಜ ಹೋಗಿ ಉಳ್ಕೊಂಡಿದ್ದ. ಪಾಪ ಭಾಳ ಬಡತನದ ಕುಟುಂಬ. ನಾಗಲಿಂಗ ಅಜ್ಜ ಹೋಗಿ ಯಾವಾಗ ಅವ್ರ ಮನೆ ಒಳಗೆ ಉಳ್ಕೊಂಡಿದ್ದ, ತಾಯಿ ಭಾಳ ಪ್ರೀತಿಯಿಂದ ಭಕ್ತಿಯಿಂದ ನಾಗಲಿಂಗ ಅಜ್ಜನ ನೋಡ್ಕೊಳ್ತಿದ್ಲು. ಹಿಂಗೆ ದಿನ ಸೇವಾ ಮಾಡೋದು, ನಾಗಲಿಂಗ ಅಜ್ಜಗೆ ಪ್ರಸಾದ ನೀಡೋದು, ಹೆಂಗೆ ನಡೆದಿರುವಂತ. ಏ ಹುಡುಗರೇ, ಯಾಕೋ ಮರೆ ನನ್ನ ಪ್ರವಚನ ಕೇಳೋಕೆ ಇಷ್ಟ ಇಲ್ಲ ನಿಮ್ಗೆ? ನಿಮ್ದು ನಾ ಕೇಳ್ಬೇಕನ?